ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಟ್ರಾವೆಲಿಂಗ್ ಕಾಪ್. ಯಲ್ಲಾಪುರ್ ಸೀರೀಸ್ನ ಸೆಕೆಂಡ್ ಡೆಸ್ಟಿನಿಗೆ ನಿಮಗೆಲ್ಲ ಸ್ವಾಗತ. ಸೆಕೆಂಡ್ ಡೆಸ್ಟಿನಿ ಯಾವುದಂತ ನೋಡೋಣ ಬರ್ರಿ. ವಾವ್, ವಾಟ್ ಎ ಬ್ಯೂಟಿಫುಲ್, ಸಕ್ಕತ್ತೈತಿ ಕ್ಲೈಮೇಟ್. ಆ್ಯಂಡ್ ಈ ಟೈಮ್ ಒಳಗೆ ಮಾತ್ರ ಇಲ್ಲಿ ಜರ್ನಿ ಮಾಡೋಕ್ಕೆ ಅಮೇಝಿಂಗ್ ಅಂತ ಅನಿಸ್ತತಿ. ಭಾಳ ಖುಷಿ ಆಗುತ್ತೆ ಈ ಟೈಮ್ನಾಗ ಇಲ್ಲಿ ಜರ್ನಿ ಮಾಡೋಕ್ಕೆ. ಮತ್ತು ಇದು ರೋಡ್ ಹೊಸದಾಗೈತೆ ಕಾಣ್ತೈತಿ. ನಾವಾಗ ಅಡ್ಡಾಡ್ಬೇಕಾದ್ರೆ ಕೆಟ್ಟಕ್ಕೆ ಬಕ್ವಾಸ್ ಇತ್ತು ರೋಡ್. ಸೂಪರ್ ಆಗೈತೆ ರೋಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ರೋಡ್ ಆ್ಯಂಡ್ ಬ್ಯೂಟಿಫುಲ್ ನೇಚರ್. ಈ ನೇಚರ್ ಮಧ್ಯೆ ಒಳ್ಳೆ ರೋಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಜ್ಜ. ಆಚೆ ಕಡೆ ಹೋಗು. ಈ ಮಲೆನಾಡಿನ ನಿಸರ್ಗ ಹೆಂಗೈತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನನಗೆ ಮಾತ್ರ ಬಹಳ ಅಂದ್ರೆ ಬಹಳ ಸುಂದರ ಅಂತ ಅನ್ನಿಸ್ತು. ಈ ಹೊಗಳಕ್ಕೆ ನನಗೆ ಶಬ್ದಗಳು ಸಿಗತ್ತಿಲ್ಲ. ಬ್ಯೂಟಿಫುಲ್ ಅಮೇಝಿಂಗ್ ಇವೆರಡ ಸಿಗತ್ತವು. ಮಾರೋಲೆಸ್ ಇದೊಂದು ಸಿಗುತ್ತೆ. ರಿಯಲಿ ಐ ಆಮ್ ಥ್ರಿಲ್ಡ್. ಈ ರೂಟಿಗೆ ಯಾವ ಪ್ಲೇಸ್ ಬರ್ತಾವಪ್ಪ ಅಂತಂದ್ರೆ, ಒಂದು ಶಿವಪುರ ಬ್ರಿಡ್ಜ್, ಹಂಗೆ ಮುಂದೆ ಹೋದೆವು ಅಂದ್ರೆ ನೀವು ಉಳುವಿ ಮಠ ಹೋಗ್ಬೋದು. ಆ್ಯಂಡ್ ಅನದರ್ ಒನ್ ಈಸ್ ಕಾರವಾರದ ಮೋಸ್ಟ್ ಬ್ಯೂಟಿಫುಲ್ ಫಾಲ್ಸ್ ಅಂತಲೇ ಹೇಳ್ಬೋದು, ಸಾತೋಡಿ ಫಾಲ್ಸ್. ಆ್ಯಕ್ಚುಲಿ ಅದ್ರ ಹೆಸರು ಏನಪ್ಪ ಅಂತಂದ್ರೆ ಸಾತೋಡಿ ಫಾಲ್ಸ್. ಅದು ಎಲ್ಲರೂ ಸಾತೋಡ್ ಫಾಲ್ಸು, ಸಾತೋಡಿ ಫಾಲ್ಸು, ಸಾತೋಡ್ ಆಗಿಬಿಡುತ್ತದೆ. ಆ್ಯಕ್ಚುಲಿ ಅದು ಸಾತೋಡಿ ಫಾಲ್ಸ್. ಕಾಳಿ ನದಿ ಸಾತೋಡಿ ಜಲಪಾತವಾಗಿ ಧುಮುಕುವ ಕ್ಷಣವನ್ನು ನಾವು ನೋಡ್ಕೊಂಬರೋಣ ಅಂತ. ನೆಕ್ಸ್ಟ್ ಅಲ್ಲೇನಾದರೂ ಜಾಗ ಮಾಡಕ್ಕೆ ಬಿಟ್ರೆ ಒಂದು ಸಲ ಮಸ್ತ್ ಸ್ನಾನಗೇನ ಮಾಡ್ಕೊಂಬರೋಣ. ಒಂದು ಸಲ ಹೋದಾಗ ಜಾಗ ಮಾಡಿದ್ವಿ, ಅವಾಗೇನೋ ಏನು ವ್ಲಾಗಿಂಗ್ ಏನು ಮಾಡ್ತಿದ್ದಿಲ್ಲ. ನಾನು ಒಂದು 2 ಸಲ ಏನೋ ಸ್ನಾನಗೇನ ಮಾಡಿದ್ದಿಲ್ಲ, ಜಸ್ಟ್ ಹಂಗೆ ಹೋಗಿ ನೋಡ್ಕೊಂಬಂದಿದ್ವಿ. ಒಂದು ಸಲ ಏನೋ ಸ್ನಾನ ಮಾಡ್ಕೊಂಬಂದಿದ್ವಿ, ಅಷ್ಟೇ ನೀರು ಇದ್ದಿದ್ದಿಲ್ಲ ಅವಾಗ. ಆ್ಯಂಡ್ ಈಗ ನೀರು ಹೆಂಗೈತೆ ಏನೂ ಗೊತ್ತಿಲ್ಲ, ಆದರೆ ಏನು ನೀರು ಕಂಟಿನ್ಯೂ ಇದ್ದೇ ಇರುತ್ತೆ. ಎಂಥ ಬ್ಯಾಸಿಗೆ ಬಂದರೂ ಮಿನಿಮಮ್ ಆದರೂ ನೀರು ಇದ್ದೇ ಇರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಯಲ್ಲಾಪುರ ಕೆಲವೊಂದಿಷ್ಟು ಜಲಪಾತಗಳೊಳಗೆ ನೀರು ಮಳೆಗಾಲ ಹೋತಪ್ಪ ಅಂತಂದ್ರೆ ನೀರು ಕಡಿಮೆ ಆಗಿಬಿಡುತ್ತೆ. ಬ್ಯಾಸಿಗೆ ಬಂತಂದ್ರೆ ನೀರು ನಿಂತ ಬಿಟ್ಟಿರೋದು, ಅಲ್ಲಿ ನೀರು ಬರೋಂಗೇ ಇಲ್ಲ. ಆ್ಯಂಡ್ ಈಗ ಸಾತೋಡಿ ಹೋಗೋಕ್ಕಿಂತ ಮುಂಚೆಗೆ ನಾವು ಫಸ್ಟ್ ನಾವು ಶಿವಪುರ ಬ್ರಿಡ್ಜನ್ನು ನೋಡ್ಕೊಂಬರೋಣ ಅಂತ. ಶಿವಪುರನ ಬ್ರಿಡ್ಜನ್ನು ಅದರ ಬಗ್ಗೆ ಮಾಹಿತಿ ನಾನು ಅಲ್ಲೇ ಹೇಳ್ತೀನಿ. ನಿಮ್ಗೆ ಇಲ್ಲೇ ಹೇಳಿದ್ರಂದ್ರೆ ಏನೂ ಇಂಟ್ರೆಸ್ಟ್ ಇರೋಂಗಿಲ್ಲ. ನೋಡಿರಿ ದ ಬ್ಯೂಟಿ ಆಫ್ ದ ವೆಸ್ಟರ್ನ್ ಘಾಟ್ಸ್ ಹೆಂಗೈತೆ ಅಂತೇಳಿ. ನಾನು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡತ್ತೀನಿ. ಮತ್ತು ಇಂಥ ಪ್ಲೇಸಿಗೆ ಬಂದಾಗ ಸ್ವಲ್ಪ ಆದಷ್ಟು ಸ್ಲೋ ಹೊಡೀರಿ ಗಾಡಿ, ಯಾಕಂದ್ರೆ ಸಿಂಗಲ್ ರೋಡ್ ಇದು ಇರ್ತಾವೆ. ಆ್ಯಂಡ್ ನಿಮಗೆಲ್ಲ ಹೊಸ ರೋಡು ಅಂತ ಅನಿಸಿರ್ತಾವೆ. ಎಲ್ಲ ಸ್ವಲ್ಪ ಹೊಸ ರೋಡಿಗೆ ಬಂದಾಗ ಸ್ವಲ್ಪ ಸ್ಲೋ ಹೊಡೀರಿ. ಆ್ಯಂಡ್ ಇವೆಲ್ಲ ಊರೊಳಗೆ ಬರ್ಬೇಕಾದ್ರೆ ಸ್ವಲ್ಪ ಸಿಂಗಲ್ ರೋಡ್ ಇರ್ತಾವೆ. ಇಲ್ಲಿಂದ ರೋಡು ಕಂಪ್ಲೀಟು. ರೋಡ್ ಬಗ್ಗೆ ಮಾತಾಡ್ಕೊತ ಬರತ್ತಿದ್ವಿ ನಾವು. ಚಲೋ ರೋಡ್ ಐತೆ, ಹಂಗೈತೆ ಹಿಂಗೈತೆ ಅಂತೇಳಿ ಬಾ ಅಂತ ನೋಡಪ್ಪ ನಾವು ಒಂದು ರೋಡ್, ಒರಿಜಿನಲ್ ರೋಡ್. ಮೈ ಗಾಡ್, ಇದು ಒಂಥರ ಅಡ್ವೆಂಚರಸ್ ಇಂಥ ರೋಡ್ನಾಗ ಹೊಡಿಯೋದು. ವಾವ್, ಬ್ಯೂಟಿ. ಅದು ಬ್ಯೂಟಿ, ಇದು ಬ್ಯೂಟಿ. ಹಾಂ, ಸಾಕಾಗೇನು ನೇಚರ್. ಫುಲ್ ಕೋಲ್ಡ್. ಈ ಯಲ್ಲಾಪುರ ಸೀರೀಸ್ ಮುಗಿದಾದ್ಮೇಲೆ ನಾನು ಯಾವ ಪ್ಲೇಸ್ ನಾನು ಯಾವುದಾದ್ರೂ ಒಂದು ಪ್ಲೇಸ್ ಬಿಟ್ಟಿದ್ರಂದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ, ನಿಮಗೆ ಗೊತ್ತಿರುವಂಥದ್ದು. ನೀವು ಶಿವಪುರ ಬ್ರಿಡ್ಜು ಮತ್ತು ಸಾತೋಡ್ ಫಾಲ್ಸ್ ಬರಬೇಕಾದ್ರೆ ಫಸ್ಟ್ ದೇಹಳ್ಳಿ ಬರಬೇಕು. ದೇಹಳ್ಳಿಯಿಂದ ಹಂಗೆ ಸೀದಾ ಕಟ್ಟಿಗೆ ರೋಡ್ ಮೇಲೆ ಶಿವಪುರ ಬ್ರಿಡ್ಜ್ ಮತ್ತು ನೀವು ಸಾತೋಡಿ ಫಾಲ್ಸ್ನ ನೋಡ್ಬೋದು. ಫಸ್ಟ್ ಶಿವಪುರ ಬ್ರಿಡ್ಜ್ ಬರುತ್ತೆ ರೈಟ್ ಸೈಡಿಗೆ, ಆಮೇಲೆ ಸಾತೋಡಿ ಫಾಲ್ಸ್ ಬರುತ್ತೆ. ಇದು ದೇಹಳ್ಳಿ ಗ್ರಾಮ ಪಂಚಾಯತಿ. 2 ಸಾರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದಂತಹ ಗ್ರಾಮ ಪಂಚಾಯತಿ ಇದು. ನಿಮಗೆ ಇಲ್ಲೇ ಏನಾದರೂ ತಿನ್ಬೋದು ನೀವು. ಆ್ಯಂಡ್ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿಂದು ಇಲ್ಲಿಂದ ನೀವು ಸೀದಾ ದೇಹಳ್ಳಿಯಿಂದ ಇದೇನು ರೋಡ್ ಐತಲ್ಲ ಹಿಂಗೆ ಹೋದ್ರಪ್ಪ ಅಂತಂದ್ರೆ ಸಾತೋಡಿ ಫಾಲ್ಸ್. ಓಕೆ. ಆ್ಯಂಡ್ ನೀವು ಇಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಅದು ಏನೋ ಒಯ್ಯಕ್ಕೆ ಹೋಗ್ಬೇಡ್ರಿ, ಎಲ್ಲ ಇಲ್ಲೇ ತಿಂದು ಹೋಗ್ರಿ. ಆ್ಯಂಡ್ ಅಲ್ಲಿ ಒಯ್ದಿದ್ರೂ ಸಹ ತಿಂದಿದ್ದು ಹಾಳಿ ಬಾಟ್ಲಿ ಅದನ್ನೆಲ್ಲ ಅಲ್ಲೇ ಒಗೆದು ಬರಬೇಡ್ರಿ. ನಿಮ್ಮ ಬ್ಯಾಗ್ ಒಳಗೆ ಹಾಕೊಂಡ್ಬಂದು ಡಸ್ಟ್ಬಿನ್ ಒಳಗೆ ಹಾಕಿರಿ. ಮತ್ತೊಮ್ಮೆ ಹೇಳತ್ತೀನಿ, ನಾನು ಪ್ರತಿ ವಿಡಿಯೋದಾಗೂ ಹೇಳ್ತೀನಿ, ಬೇಸರ ಮಾಡ್ಕೊಬಿಡ್ರಿ ಹಿಂಗೆ ಹೇಳತ್ತೇಳಿ. ಒಂದು ಅರ್ಧ ರೋಡು ಸರಿ ಐತಿ, ಅರ್ಧ ರೋಡು ಕಟ್ಟು ಬಕ್ವಾಸ್ ಐತಿ. ಹಿಮಾಲಯ ತಂದೀವಿ ಅಂತೇಳಿ
ಅಷ್ಟೇನು ಹೈರಾಣ ಅನ್ಸತ್ತಿಲ್ಲ. ಬೇರೆ ಯಾವ್ದಾರು ತಂದಿದ್ದೀವಪ್ಪ ಅಂತಂದ್ರೆ ಕೆಟ್ಟ ಹೈರಾಣ ಆಗ್ತೈತೆ. ಮತ್ತು ಮಳೆಗಾಲದಾಗ ಇಲ್ಲೇ ಬರೋಕ್ಕಷ್ಟು ಸೇಫ್ ಇಲ್ಲ. ಮತ್ತು ಮಳೆಗಾಲದಾಗ ಫಾಲ್ಸ್ ನೋಡೋಕೆ ಬಿಡಂಗೂ ಇಲ್ಲ. ಯಾಕಪ್ಪ ಅಂತಂದ್ರೆ ಅಲ್ಲಿ ಸ್ವಲ್ಪ ಗುಡ್ಡು ಕುಸಿತ ಆಗುತ್ತೆ. ಮತ್ತು ಫಾಲ್ಸು ಭಾಳ ರೌದ್ರಮಯವಾಗಿ ಹರಿತೈತೆ ಅದು. ಅದ್ರ ಸಂಬಂಧ ಫಾಲ್ಸ್ ನೋಡೋಕೆ ಬಿಡಂಗೇ ಇಲ್ಲ ನಿಮಗೆ. ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿ ಅಂಕರ ಸಾತೋಡ್ ಫಾಲ್ಸ್ ಅಂದ್ರೆ ಅವ್ರಿಗೆ ಒಂಥರ ತವ್ರ ಮನೆ ಇದ್ದಂಗೆ. ಏನಿಲ್ಲ ಅಂದ್ರೆ ತಿಂಗಳಿಗೆ ಒಂದು ಸಲ ಬಂದುಬಿಟ್ಟಿರ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ರೋಡ್ ಭಾಳ ಕನ್ಫ್ಯೂಸ್ ಆಕವು. ನಾವು ಸುಮಾರು ಸಲ ಬರ್ತೀವಿ ಅಂದರೂ ಆ ರೋಡ್ ಭಾಳ ಕನ್ಫ್ಯೂಸಿಂಗ್ ಅದಾವೆ. ಇಲ್ಲಿ ಒಂದೊಂದು ಮಾರಿಗೆ ಒಂದೊಂದು ಅಡ್ಡ ರೋಡ್ ಅದಾವೆ, ಗೊತ್ತಾಗಂಗಿಲ್ಲ. ಮತ್ತು ಸೈನ್ ಬೋರ್ಡು ಹಾಕಿಲ್ಲ ಇಲ್ಲಿ ಭಾಳ. ಈ ಫಾಲ್ಸ್ ಇಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಸೈನ್ ಬೋರ್ಡ್ ಹಾಕ್ಬೇಕು. ಒಂದು ಸಲ ಏನಾಗೈತೆ ಗೊತ್ತಾನ, ಒಂದು ಸಲ ಶಿರ್ಲೆ ಫಾಲ್ಸ್ ಹೋಗಿದ್ದೀವಿ ನಾವು ನೋಡೋಕಂತೇಳಿ. ಆ ಶಿರ್ಲೆ ಫಾಲ್ಸ್ ಎಲ್ಲ ಯಲ್ಲಾಪುರ ಆಗೈತೆ. ಅದನ್ನೂ ಒಂದು ಸ್ವಲ್ಪ ತೋರಿಸ್ತೇನೆ ನಾನು ನಿಮಗೆ, ನೆಕ್ಸ್ಟ್ ಎಪಿಸೋಡ್ ಒಳಗೆ ಬರ್ಬೋದು. ಇದು ಮೊದಲ ನಾವು ಅವಾಗ ನೋಡೋಕೆ ಹೋದಾಗ ನಡ್ಕೊತ ಹೋಗ್ಬೇಕಿತ್ತು. ರೋಡ್ ಮೇಲೆ ಬೈಕ್ ಹಚ್ಚಿ ಅಲ್ಲಿಂದ ಒಂದು 6-7 ಕಿಲೋಮೀಟ್ರ್ ನಡ್ಕೊಂಡು ಹೋಗೋದಿತ್ತು. ಅದು 6-7 ಕಿಲೋಮೀಟ್ರ್, ಹೆಚ್ಚು ಕಡೆ ಒಂದು 4-5 ಕಿಲೋಮೀಟ್ರ್ ಹಂಗಾರೆ ಆಗ್ತೈತೆ ನಡ್ಕೊತ ಹೋಗೋದಿತ್ತು. ಏನಾಯ್ತಪ್ಪ ಅಂತಂದ್ರೆ ಒಟ್ಟು ಸೈನ್ ಬೋರ್ಡು ಇಲ್ಲ. ಹಿಂಗೆ ಅಡ್ಡಾಡ್ ರೋಡ್. ನಾವು ಏನು ಮಾಡಿಬಿಟ್ಟಿವಿ, ಇಲ್ಲ ಇದೇ ಇರ್ಬೋದು ಬಿಡು ಅಂತ ಹೋದ್ಕೊಂಡು ನಾವು ಸೀದಾ ಒಂದು ಮನೆಗೆ ಹೋಗ್ತದೆ. ಅಲ್ಲಿಂದ ಮತ್ತೆ ವಾಪಸ್ ಮತ್ತೆ ಬೇರೆ ಕಡೆ ಹೋಗೋದಿತ್ತು. ಹಿಂಗಾಗಿ ಸೈನ್ ಬೋರ್ಡ್ ಇಲ್ಲಪ್ಪ ಅಂತಂದ್ರೆ ಭಾಳ ಇದಾಗ್ತೈತಿ. ಫುಲ್ ಡೌನ್, ಫುಲ್ ಖರಾಬ್ ರೋಡ್. ಬರ್ಬೇಕಾರೆ ಹೆಂಗೆ ಆಗ್ಬೇಕಲ್ಲ, ಆ ಬೈಕ್ನಾಗ ಬರ್ತಿದ್ದಲ್ಲ ಮರ. ನನ್ನ ಬೈಕ್ನಾಗ ನಾನು ಪ್ರವೀಣ ಇಬ್ಬರು ಡಬಲ್ ಸೀಟ್ ಶಿವಪುರ ಇದಕ್ಕೆ ಹೋಗಿದ್ದೇವೆ. ನೆನಪಾಯ್ತಾನೆ ಡ್ಯೂಟಿ ಶಿವಪುರ ಉಳ್ವಿ ಡ್ಯೂಟಿ. ಮತ್ತು ಇಲ್ಲೇ ಅಷ್ಟೇ ಅಲ್ಲ ಅದು. ಬರ್ತಿದ್ವಿ ಹಂಗೆ ಓದಾಡ್ಕೊತ ಒಣ್ಣಾಗಿರ ಹಾಕಿ ವೈ ಅಂತ ಅದ್ರಾಗ ಫುಲ್ಲು ಸೂಸ್ ಮಣ್ಣು ಇರ್ತಿತ್ತು. ಫೆಬ್ರವರಿ ಬ್ಯಾಸಿಗೆಲ್ಲ ಫುಲ್ಲು ಸೂಸ್ ಮಣ್ಣು, ಫುಲ್ ಡೌನ್. ಇಂಥಲ್ಲೆಲ್ಲ 100cc ಗಾಡಿ ಅದೆಲ್ಲ ತಂದ್ರೆ ಅಷ್ಟು ಥ್ರಿಲ್ ಅಂತ ಅನ್ಸಂಗಿಲ್ಲ. ಆದ್ರೆ ಸುಮಾರು ಸಲ ನಾವು ತಂದೀವಿ ಮೊದಲು. ಬಟ್ ಏನಾಗುತ್ತಪ್ಪ ಅಂತಂದ್ರೆ ಗಾಡಿಗಳಿಗೆ ಭಾಳ ತ್ರಾಸಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಆ್ಯಂಡ್ ಇಲ್ಲೇ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನಿಂತು ಗಾಡಿ ನಿಂದಿಸಿ ಇಲ್ಲಿ ನೋಡೋಕ್ಕೆ. ಯಾಕೋ ರಶ್ ಇಲ್ಲಪ್ಪ, ಇವತ್ತು ವರ್ಕಿಂಗ್ ಡೇ ಅಲ್ಲ, ಸೊ ರಶ್ ಇಲ್ಲ ಅಂತ ಅನಿಸುತ್ತೆ. ಫುಲ್ ಅಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಫುಲ್ ಡೌನ್ ನೋಡ್ರಿ. ಕಲ್ಲು ಬಿಡಿತೀರಿ ಕಾಲಿಗೆ, ಸೈಡಿಗೆ ಅಲ್ಲಿ ಜರಿತೈತಿ. ಓ ಮೈ ಗಾಡ್, ಮಸ್ತ್ ಕಲ್ಲು ಬಿಡಿತೆ ಹೆಬ್ಬಳಿಗೊಂದು. ಅದಕ್ಕೆ ಶೂ ಹಾಕೋಬೇಕಂತಾರಲ್ಲ, ಸುಳ್ಳಲ್ಲ. ಆಫ್ ರೋಡ್ ಹೋಗೆಲ್ಲ ಶೂ ಇರಬೇಕು. ಇದು ಯಾವುದೋ ಬಸವನ ಅಂತ ಕರೀತಾರೆ ಇದಕ್ಕೆ, ನೆನಪಿಲ್ಲ, ಹೇಳ್ತೀನಿ. ಫುಲ್ ಕೆಟ್ಟ ಖರಾಬ್ ರೋಡ್ ಮರ. ಕಾರ್ ತರಕ್ಕೆ ಭಾಳ ಬೇಜಾರ, ಭಾಳ ಜೀವ ಚುರ್ರ. ಮತ್ತು ಬೈಕ್ ಆದ್ರೆ ನಡೀತೈತಿ, ಏನು ಟಚ್ ಆಗಂಗಿಲ್ಲಲ್ಲ. ಇಲ್ಲಿ ತಂದ್ರೆ ಬಾಡಿಗೆ ಕಾರ್ ತರ್ಬೇಕು, ಸ್ವಂತ ಕಾರ್ ತಂದ್ರೆ ಜೀವ ಮರ ಆತತ್ತಿಲ್ಲ ಹೊಡ್ಯಾಕೆ. ಮತ್ತು ಇಲ್ಲಿ ಬರ್ಬೇಕಾದ್ರೆ ಪೆಟ್ರೋಲ್ ಫುಲ್ ಇಟ್ಕೊಂಬರ್ರಿ. ಮತ್ತು ಇಲ್ಲಿ ಏನೂ ಸಿಗಂಗಿಲ್ಲ. ನೆಕ್ಸ್ಟ್ ಪಂಚರ್ ಆದ್ರೆ ಭಾಳ ಸಮಸ್ಯೆ. ಟೂಲೆಸ್ ಟೈರ್ ಇದ್ರೆ ಅಡ್ಡಿ ಇಲ್ಲ. ಒಂದು ಇನ್ಫ್ಲೇಟರ್ ಇಟ್ಕೊಂಬರ್ರಿ. ಬಸ್ ಇಲ್ಲಿ ಮಟ್ಟ ಬರ್ತಾವೆ. ನಿಮಗೆ ಬಸ್ ಬೇಕಾದ್ರೆ ಬಸ್ ಅದಾವೆ, ಇಲ್ಲಿ ಮಟ್ಟ ಬರ್ತಾವೆ ನಿಮಗೆ. ಓಕೆ, ಆಚೆ ಕಡೆ ಹೋದ್ರೆ ಸತೋಡಿ, ಈಚೆ ಕಡೆ ಹೋದರೆ ಶಿವಪುರ ತೂಗ ಸೇತುವೆ. No music, just voice and expressions. ಹೂವಿನ ಮಳೆ ನೀನು ಕನಸಲ್ಲಿ, ಮೋಹದ ಸಿಲೆ ನೀನು ಮನಸ್ಸಲ್ಲಿ, ಮಾಯದ ಕಲೆ ನೀನು ಎದೆಯಲ್ಲಿ, ಒಲಿದ ಈ ಕ್ಷಣ ನಿನ್ನ ಗುಂಗಿನಿಂದ ನನ್ನ ಬಂದು ಪಾರು ಮಾಡು ನೀನು. ಅಲ್ಲೇ ಗಾಡಿ ಅದು ಪಾರ್ಕಿಂಗ್ ಮಾಡೋಕ್ಕೆ ಇಲ್ಲೊಂದೈತಿ, ಅಲ್ಲೊಂದೈತಿ. ನೀವು ಕಾರ್ ಅದೇನಾರ ತಂದಿದ್ರೆ ಇಲ್ಲಿ ಪಾರ್ಕ್ ಮಾಡ್ಬೋದು. ಓಕೆ, ಶಿವಪುರ ಬ್ರಿಡ್ಜ್ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಡಿಸ್ಲೈಕ್ ಮಾಡಿರಿ. ಶಿವಪುರ ಬ್ರಿಡ್ಜ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ, ನಿಮಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಬಾಯ್ ಬಾಯ್.